ವೆಲ್ಕಮ್ ಟು ಅದ್ವಾ ಅಕಾಡೆಮಿ. ಕೆಎಎಸ್ನ ಸ್ಮಾರ್ಟ್ ರಿವಿಷನ್ನ ಮುಂದುವರಿದ ಭಾಗವಾಗಿ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಇಂಡಿಯನ್ ಸಿಟಿಸನ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಈ ಫಂಡಮೆಂಟಲ್ ಡ್ಯೂಟೀಸಲ್ಲಿ ನಾವು ಯಾವ ಥರ ಡಿವೈಡ್ ಮಾಡಿ ಓದ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಇಂಟ್ರೊಡಕ್ಷನ್, ನೆಕ್ಸ್ಟು ಅದ್ರದ್ದು ಕೀ ಫೀಚರ್ ಏನೇನಿದೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ, ಮತ್ತು ಯಾವುದೆಲ್ಲ ಡ್ಯೂಟೀಸ್ಗಳು ಸಿಟಿಸನ್ಸ್ಗೋಸ್ಕರ ಇದೆ, ಯಾವ ಆರ್ಟಿಕಲಲ್ಲಿದೆ, ಅದರಿಂದ ಇಂಪಾರ್ಟೆನ್ಸ್ ಏನು, ಮತ್ತು ಲೀಗಲ್ ಎನ್ಫೋರ್ಸ್ಮೆಂಟ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಇಂಡಿಯನ್ ಸಿಟಿಸನ್ಸ್. ನಾವು ಇಂಟ್ರೊಡಕ್ಷನ್ನ ನೋಡಿದ್ರೆ ಫಂಡಮೆಂಟಲ್ ಡ್ಯೂಟೀಸ್ನ ನಾವು ಪಾರ್ಟ್ 4 ಅಂದರೆ 4 ನಮಗೆ DPSP ಇದೆಲ್ಲ, ಅದರಲ್ಲಿ 4A ಅನ್ನೋ ಸಬ್ ಪಾರ್ಟ್ ಇದೆ, ಅದರಲ್ಲಿ ನಾವು ಫಂಡಮೆಂಟಲ್ ಡ್ಯೂಟೀಸನ್ನು ಇಟ್ಟಿದ್ದೀವಿ. ಅದೇ ರೀತಿ ಆರ್ಟಿಕಲ್ ಬಂದ್ಬಿಟ್ಟು 51A ಅಲ್ಲಿ ಒಂದು ಲಿಸ್ಟ್ ಆಫ್ ಡ್ಯೂಟೀಸ್ಗಳನ್ನ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದ್ರದ್ದು ಬ್ಯಾಕ್ಗ್ರೌಂಡ್ನ ನಾವು ನೋಡಿಕೊಂಡ್ರೆ, ಮುಂಚೆ ಫಂಡಮೆಂಟಲ್ ಡ್ಯೂಟೀಸ್ನ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಇಟ್ಟಿರಲಿಲ್ಲ. ಸೊ ಇಲ್ಲಿ ನಾವು ನೋಡಿಕೊಂಡ್ರೆ ಸ್ವರ್ಣ ಸಿಂಗ್ ಕಮಿಟಿ ಅನ್ನೋ ಒಂದು ಕಮಿಟಿಯ ರೆಕಮೆಂಡೇಶನ್ ಮೂಲಕ ಏನು ಮಾಡ್ತಾರೆ, 1976 ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸನ್ನು ಎಸ್ಟಾಬ್ಲಿಷ್ನ ಮಾಡ್ತಾರೆ. ಡೆಮೊಕ್ರೆಟಿಕ್ ಕಾನ್ಸ್ಟಿಟ್ಯೂಷನಲ್ಲಿ ಜಾಪನೀಸ್ ಕಾನ್ಸ್ಟಿಟ್ಯೂಷನ್ ಒಂದೇನೆ ಈಗಲೂ ಕೂಡ ಫಂಡಮೆಂಟಲ್ ಡ್ಯೂಟೀಸನ್ನು ಕಾನ್ಸ್ಟಿಟ್ಯೂಷನಲ್ಲಿ ಲಿಸ್ಟ್ ಮಾಡಿರೋದು, ಅದ್ರ ಜೊತೆಗೆ ಇಂಡಿಯಾ ಕೂಡ ಒಂದಾಗಿದೆ. ಯಾಕೆ ಫಂಡಮೆಂಟಲ್ ಡ್ಯೂಟೀಸನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಡ್ ಮಾಡಬೇಕಿತ್ತು ಅಂತ ಹೇಳಿದ್ರೆ, ಸಿಟಿಸನ್ಸ್ಗೆ ಒಂದು ರಿಮೈಂಡರ್ ರೀತಿಯಲ್ಲಿ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ಇದು ನಿಮ್ಮ ಡ್ಯೂಟಿ, ನೀವು ಮಾಡಬೇಕು ಅನ್ನೋದನ್ನು ರಿಮೈಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ಡ್ಯೂಟೀಸನ್ನು ಇನ್ಸರ್ಟ್ ಮಾಡ್ತಾರೆ. ಯಾವುದ್ರ ಮೂಲಕ ಇನ್ಸರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಯೂಸ್ ಮಾಡಿಬಿಟ್ಟು ಸ್ವರ್ಣ ಸಿಂಗ್ ಕಮಿಟಿಯ ಮೂಲಕ, ಅದರ ರೆಕಮೆಂಡೇಶನ್ನ ಮೂಲಕ ಏನು ಮಾಡ್ತಾರೆ, ಫಂಡಮೆಂಟಲ್ ಡ್ಯೂಟೀಸನ್ನು ಆ್ಯಡ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಈ ಸ್ವರ್ಣ ಸಿಂಗ್ ಕಮಿಟಿ ಟೋಟಲ್ 8 ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ನಾವು ಇನ್ಸರ್ಟ್ ಮಾಡಬೇಕು ಅಂತ ಹೇಳುತ್ತೆ. ಬಟ್ ಗೌರ್ಮೆಂಟ್ ಏನು ಮಾಡುತ್ತೆ, ಟೋಟಲ್ 10 ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಡ್ಯೂಟಿ ಟು ಪೇ ಟ್ಯಾಕ್ಸ್. ಇದನ್ನು ಕೂಡ ಫಂಡಮೆಂಟಲ್ ಡ್ಯೂಟಿಯಲ್ಲಿ ಮಾಡಬೇಕು. ಸೊ ಜನಗಳಿಗೆ ಅವರ ಡ್ಯೂಟಿ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಕಮಿಟಿ ರೆಕಮೆಂಡೇಶನ್ನ ಮಾಡಿರುತ್ತೆ. ಬಟ್ ಇದನ್ನು ಗೌರ್ಮೆಂಟು ಆಕ್ಸೆಪ್ಟನ್ನು ಮಾಡೋದಿಲ್ಲ. ಇದಿಷ್ಟು ನಮಗೆ ಈ ಸ್ವರ್ಣ ಸಿಂಗ್ ಕಮಿಟಿ ಕೊಡುವಂಥದ್ದು ಮತ್ತು ಫಂಡಮೆಂಟಲ್ ಡ್ಯೂಟೀಸ್ನ ನಾವು ಕಾನ್ಸ್ಟಿಟ್ಯೂಷನ್ಗೆ ಆ್ಯಡ್ ಮಾಡಿರುವಂತಹ ಬ್ಯಾಕ್ಗ್ರೌಂಡ್ ಆಗಿದೆ. ನೆಕ್ಸ್ಟು ಈ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಲಿಸ್ಟ್ ಮಾಡಿರುವಂತಹ ಡ್ಯೂಟೀಸ್ಗಳು ಯಾವ್ದ್ಯಾವುದು 51A ಆರ್ಟಿಕಲಲ್ಲಿ ಅಂತ ನಾವು ನೋಡಿಕೊಂಡ್ರೆ, ಮೊದಲಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮತ್ತು ನ್ಯಾಷನಲ್ ಫ್ಲ್ಯಾಗ್ ಮತ್ತು ನ್ಯಾಷನಲ್ ಆ್ಯಂಥೆಮ್ಗೆ ರೆಸ್ಪೆಕ್ಟ್ ಮಾಡಬೇಕು. ಫ್ರೀಡಮ್ ಸ್ಟ್ರಗಲ್ನ ಮಾಡಿರೋದನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು. ಅದೇ ರೀತಿ ಸಾವೆನಿಟಿ, ಯುನಿಟಿ, ಇಂಟಿಗ್ರಿಟಿನ ಅಪ್ಹೋಲ್ಡ್ ಮಾಡಬೇಕು. ಮತ್ತು ನಮ್ಮ ಕಂಟ್ರಿಯನ್ನು ನಾವು ಡಿಫೆಂಡ್ ಮಾಡ್ಕೋಬೇಕು ಮತ್ತು ನ್ಯಾಷನಲ್ ಸರ್ವಿಸ್ನ ಮಾಡಬೇಕಾಗತ್ತೆ. ಮತ್ತು ಬ್ರದರ್ಹುಡ್, ಹಾರ್ಮೋನಿಯನ್ನು ಪ್ರಮೋಟ್ ಮಾಡಬೇಕು. ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ನ ಪ್ರೊಟೆಕ್ಟ್ ಮಾಡಬೇಕು. ನಮ್ಮ ಇಂಡಿಯಾದಲ್ಲಿರುವಂತಹ ಹೆರಿಟೇಜಸ್ನ ಪ್ರಿಸರ್ವ್ ಮಾಡಬೇಕು ಮತ್ತು ಅದರದ್ದು ವ್ಯಾಲ್ಯೂಸ್ಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಸೈಂಟಿಫಿಕ್ ಟೆಂಪರ್, ಹ್ಯುಮ್ಯಾನಿಸಮ್ ಮತ್ತು ಇನ್ಕ್ವೈರಿನ ಡೆವಲಪ್ ಮಾಡ್ಕೋಬೇಕು. ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿಯನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೋಬೇಕು. ಮತ್ತು ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್. ಮತ್ತು ಇಲ್ಲಿ ಲಾಸ್ಟಿಗೆ ಎಜುಕೇಷನ್ ಟು ಚಿಲ್ಡ್ರನ್, ಇದನ್ನ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಆ್ಯಡ್ ಮಾಡಿರೋದು. ಈ ಲಾಸ್ಟ್ ಒನ್ ಇದೆ ಅಲ್ಲ, ಎಜುಕೇಷನ್ ಟು ಚಿಲ್ಡ್ರನ್ ಅಂತ ಹೇಳಿಬಿಟ್ಟು, ಇದನ್ನ ಅಮೆಂಡ್ಮೆಂಟ್ ಮೂಲಕ ಆ್ಯಡ್ ಮಾಡಿರೋದು. ಟೋಟಲ್ 10 ಇದೆ. 10 ನಾವು ಬಿಗಿನಿಂಗಲ್ಲೇ ಆ್ಯಡ್ ಮಾಡಿರ್ತೀವಿ, ಅದಕ್ಕೆ ಒಂದು ಎಕ್ಸ್ಟ್ರಾನ ಮಾಡಿಬಿಟ್ಟು ಇವಾಗ ಟೋಟಲ್ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಈ ಲಾಸ್ಟ್ ಒನ್ನು ಎಜುಕೇಷನ್ ಟು ಚಿಲ್ಡ್ರನ್, ಏಜ್ ಬಿಟ್ವೀನ್ 6 to 14, ಯಾರಿಗೆ 6ರಿಂದ 14 ವರ್ಷ ಏಜ್ ಇರುತ್ತೆ ಅವ್ರಗಳಿಗೆ ನಾವು ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಆ್ಯಕ್ಟು ಹೇಳುತ್ತೆ. ನೆಕ್ಸ್ಟು ಇದ್ರದ್ದು ಕೀ ಫೀಚರ್ಸ್ ಏನು ಅಂತ ನೋಡೋಣ. ಕೀ ಫೀಚರ್ ಬಂದ್ಬಿಟ್ಟು ಇದು ನಾನ್ ಜಸ್ಟಿಸಿಯಬಲ್. ನಾನ್ ಜಸ್ಟಿಸಿಯಬಲ್ ಅಂದರೆ ಇದರಲ್ಲಿ ಪ್ರಾಬ್ಲಮ್ ಆದರೆ ನಾವು ಯಾವುದೇ ರೀತಿ ಅದನ್ನು ಜಸ್ಟಿಫಿಕೇಷನ್ಗೋಸ್ಕರ ಕೋರ್ಟಿಗೆ ಹೋಗೋ ಥರ ಇರೋದಿಲ್ಲ. ಅದು ನಾನ್ ಜಸ್ಟಿಸಿಯಬಲ್. ಈವನ್ DPSP ಕೂಡ ನಾನ್ ಜಸ್ಟಿಸಿಯಬಲ್. ಮತ್ತು ಫಂಡಮೆಂಟಲ್ ಡ್ಯೂಟೀಸು ಬೋತ್ ಮಾರಲ್ ಮತ್ತು ಸಿವಿಕ್ ಡ್ಯೂಟೀಸ್ ಎರಡನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಮಾರಲ್ ಡ್ಯೂಟೀಸ್ ಅಂತ ನೋಡಿಕೊಂಡ್ರೆ ನಾವಿಲ್ಲಿ ಚೆರಿಶಿಂಗ್ ನೊಬೆಲ್ ಐಡಿಯಲ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್ಸು, ಇದು ಮಾರಲ್ ಪರ್ಸ್ಪೆಕ್ಟಿವ್ನ ಹೇಳ್ತಿದೆ. ಅದೇ ರೀತಿ ನ್ಯಾಷನಲ್ ಫ್ಲ್ಯಾಗಿಗೆ ರೆಸ್ಪೆಕ್ಟ್ ಮಾಡಬೇಕು, ನ್ಯಾಷನಲ್ ಆ್ಯಂಥೆಮ್ಗೆ ರೆಸ್ಪೆಕ್ಟ್ ಮಾಡಬೇಕು, ಇದೆಲ್ಲ ಏನು ತೋರಿಸ್ತಾ ಇದೆ, ಸಿವಿಕ್ ಡ್ಯೂಟಿಗಳನ್ನ ತೋರಿಸ್ತಾ ಇದೆ.
ಫಂಡಮೆಂಟಲ್ ರೈಟ್ಸ್ ಏನ್ ಮಾಡುತ್ತೆ, ಎಲ್ಲರಿಗೂ ಕೂಡ ಇದೆ. ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಫಾರಿನರ್ಸ್ಗೂ ಇರುತ್ತೆ, ಸಿಟಿಸನ್ಸ್ಗೂ ಇರುತ್ತೆ. ಬಟ್ ಫಂಡಮೆಂಟಲ್ ಡ್ಯೂಟೀಸು ಓನ್ಲಿ ಟು ದ ಸಿಟಿಸನ್ಸ್. ಇದು ಯಾವುದೇ ರೀತಿಯಾದ ಫಾರಿನರ್ಸ್ಗೆ ಎಕ್ಸ್ಟೆಂಡ್ ಆಗಿಲ್ಲ. ಮತ್ತೆ ಇದರಲ್ಲಿ ಎನ್ವಿರಾನ್ಮೆಂಟ್ ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಿದೆ. ಸೋಷಿಯಲಿ ಯಾವ ತರ ಬ್ರದರ್ಹುಡ್ ಪ್ರಮೋಟ್ ಮಾಡಬೇಕು, ಸಾವರ್ನಿಟಿ ಪ್ರಮೋಟ್ ಮಾಡಬೇಕು, ಯುನಿಟಿ, ಇಂಟಿಗ್ರಿಟಿ ಅಂದ್ರೆ ನಮ್ಮ ಸೊಸೈಟಲ್ನ ಕೂಡ ರೆಪ್ರೆಸೆಂಟ್ ಮಾಡ್ತಿದೆ, ನ್ಯಾಷನಲ್ ಲೆವೆಲ್ನು ರೆಪ್ರೆಸೆಂಟ್ ಮಾಡ್ತಿದೆ. ಹಾಗಾಗಿ ಇದೊಂದು ಬ್ರಾಡ್ ಸ್ಕೋಪ್. ಇದಿಷ್ಟು ನಮಗೆ ಫೀಚರ್ಸ್ ಆಫ್ ದ ಫಂಡಮೆಂಟಲ್ ಡ್ಯೂಟೀಸ್ ಆಗತ್ತೆ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಇಂಪಾರ್ಟೆನ್ಸ್ ಏನು ಅಥವಾ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ, ಮೊದಲಿಗೆ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಇದು ಪ್ರತಿಯೊಬ್ಬರ ಸಿಟಿಸನಿಗೂ ಕೂಡ ವಾರ್ನಿಂಗ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ಅವರು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ಗಳು ಅಥವಾ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ಗಳನ್ನ ಮಾಡುವಾಗ, ಫಾರ್ ಎಕ್ಸಾಂಪಲ್ ಬರ್ನಿಂಗ್ ಆಫ್ ನ್ಯಾಷನಲ್ ಫ್ಲಾಗ್ಸು ಮತ್ತೆ ಪಬ್ಲಿಕ್ ಪ್ರಾಪರ್ಟಿಗಳನ್ನ ಡೆಸ್ಟ್ರಾಯ್ ಮಾಡುವಾಗ ಏನ್ ಮಾಡುತ್ತೆ, ಇದು ವಾರ್ನಿಂಗ್ ಆಗಿ, ಅಂದ್ರೆ ನಿಮ್ದು ಫಂಡಮೆಂಟಲ್ ಡ್ಯೂಟೀಸ್ ಇದೆ, ಇದನ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ರೈಟ್ಸ್ಗಳನ್ನ ಎಂಜಾಯ್ ಮಾಡುವಾಗ ಡ್ಯೂಟೀಸ್ನು ಕೂಡ ಫಾಲೋ ಮಾಡಬೇಕು ಅನ್ನೋದನ್ನ ಒಂದು ಕಾನ್ಶಿಯಸ್ ಆಗಿ ಇದು ಆಕ್ಟ್ ಮಾಡುತ್ತೆ. ಮತ್ತೆ ಪ್ರತಿಯೊಬ್ರು ಇಂಡಿವಿಜುವಲಿಗೂ ಕೂಡ ಸೆನ್ಸ್ ಆಫ್ ಡಿಸಿಪ್ಲಿನ್ ಮತ್ತೆ ಕಮಿಟ್ಮೆಂಟ್, ಅವ್ರ ಮಧ್ಯೆ ಇರುವಂತಹ ಕಮಿಟ್ಮೆಂಟ್ ಅಥವಾ ನೇಷನ್ಗೆ ಕೊಡ್ಬೇಕಾಗಿರುವಂತಹ ಕಮಿಟ್ಮೆಂಟ್ನ ರಿಮೈಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ಲಾನ ಯೂಸ್ ಮಾಡಿಬಿಟ್ಟು ಎನ್ಫೋರ್ಸ್ ಮಾಡ್ತಿದೀವಿ ಅಲ್ವಾ, ಹಾಗಾಗಿ ಇವ್ರಿಗೆ ಪನಿಷ್ಮೆಂಟ್ ಮತ್ತೆ ಪೆನಾಲ್ಟಿ ಕೂಡ ಹಾಕೋ ಚಾನ್ಸಸ್ ಇರುತ್ತೆ. ಅದನ್ನ ಯಾರು ಮಾಡ್ತಾರೆ, ಯಾರಿಗೆ ರೈಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಾರ್ಲಿಮೆಂಟಿಗೆ ಆ ರೈಟ್ಸು ಇದೆ. ನೆಕ್ಸ್ಟ್ ಇದಕ್ಕೆ ಒಂದು ಲೀಗಲ್ ಪ್ರಾವಿಷನ್ ನ ಕೊಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ವರ್ಮಾ ಕಮಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ವರ್ಮಾ ಕಮಿಟಿ ಕೂಡ ಯಾವ್ದೆಲ್ಲ ಡ್ಯೂಟೀಸ್ಗಳನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಥವಾ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಅವ್ರಿಗೆ ಪನಿಷ್ಮೆಂಟ್ನ ಮತ್ತೆ ಪೆನಾಲ್ಟಿಯನ್ನ ತರಬೇಕು ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ಸ್ನ ಕೂಡ ಕೊಡುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋ ಕೇಸ್ ಯಾವುದು ಅಂದ್ರೆ ಸೂರ್ಯನಾರಾಯಣ್ MC ಮೆಹ್ತಾ. ಇವ್ರದ್ದು ಕೇಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಕೇಸ್ ನಮಗೆ 1986 ಅಲ್ಲಿ ಬರೋದು. ಈ ಕೇಸ್ ಪ್ರಕಾರ ಏನು ಅಂದ್ರೆ ಎನ್ವಿರಾನ್ಮೆಂಟ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಈ ಒಂದು ಕೇಸ್ ಆಗಿದ್ದ ಟೈಮಲ್ಲಿ ಓಲಿಯಂ ಗ್ಯಾಸ್ ಟ್ರಾಜಿಡಿ ನಡೆದಿರುತ್ತೆ. ಸೊ ಓಲಿಯಂ ಗ್ಯಾಸ್ ಟ್ರಾಜಿಡಿ ಆಗೋದ್ರಿಂದ ತುಂಬ ಡೆಲ್ಲಿ ರೀಜನಲ್ಲಿ ತುಂಬ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗಿರುತ್ತೆ. ಅದಕ್ಕೋಸ್ಕರ ಸೂರ್ಯನಾರಾಯಣ್ MC ಮೆಹ್ತಾ ಕೇಸಲ್ಲಿ ಹೇಳ್ತಾರೆ, ಕಂಪಲ್ಸರಿ ಲರ್ನಿಂಗ್ ಎಜುಕೇಷನ್, ಎನ್ವಿರಾನ್ಮೆಂಟಲ್ ಎಜುಕೇಷನ್ಸ್ಗಳನ್ನ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಇದು ಫಂಡಮೆಂಟಲ್ ಡ್ಯೂಟೀಸಲ್ಲಿ 51A ಅಲ್ಲಿ ಇರೋದ್ರಿಂದ ಈ ಒಂದು ಕೇಸು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಆಫ್ ನ್ಯಾಷನಲ್ ಆನರ್ ಆಕ್ಟ್ 1971 ಅನ್ನುವಂತಹ ಆಕ್ಟ್ ಕೂಡ ಇದೆ. ನೆಕ್ಸ್ಟ್ ಈ ಫಂಡಮೆಂಟಲ್ ಡ್ಯೂಟೀಸ್ಗೆ ಇರುವಂತಹ ಕ್ರಿಟಿಸಿಸಮ್ ಏನು ಅಂದ್ರೆ, ಲ್ಯಾಕ್ ಆಫ್ ಲೀಗಲ್ ಎನ್ಫೋರ್ಸಿಬಿಲಿಟಿ. ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಜಸ್ಟಿಸ್ಗೋಸ್ಕರ ಜುಡಿಷಿಯರಿ ಹತ್ರ ಹೋಗೋಂಗಿಲ್ಲ. ಅದೇ ರೀತಿ ಕೆಲವೊಂದು ಡ್ಯೂಟೀಸ್ಗಳನ್ನ ಲಿಸ್ಟ್ ಡೌನ್ ಮಾಡಿದಾರಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಡ್ಯೂಟೀಸ್ ಆಗಿರುವಂತಹ ರೈಟ್ ಟು ವೋಟ್ ಆಗಿರ್ಬೋದು, ಪೇಯಿಂಗ್ ಟ್ಯಾಕ್ಸಸ್ ಆಗಿರ್ಬೋದು, ಅದ್ರ ಜೊತೆಗೆ ಫ್ಯಾಮಿಲಿ ಪ್ಲಾನಿಂಗ್, ಈ ಥರ ಕೆಲವೊಂದು ಡ್ಯೂಟೀಸ್ಗಳನ್ನ ನಾವು ಇದರಿಂದ ಹೊರಗಡೆ ಇಟ್ಟಿದ್ದೀವಿ ಅನ್ನೋದು ಕೂಡ ಕ್ರಿಟಿಸಿಸಮ್ ಆಗಿರುತ್ತೆ, ವಿಚ್ ಈಸ್ ರೆಕಮೆಂಡೇಶನ್ ಗಿವೆನ್ ಬೈ ಸ್ವರ್ಣ ಸಿಂಗ್ ಕಮಿಟಿ. ಸೆಕೆಂಡ್ ಥಿಂಗ್, ಇದರಲ್ಲಿರುವಂತಹ ಕೆಲವೊಂದು ಡ್ಯೂಟೀಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೊಬೆಲ್ ಐಡಿಯಾಲ್ಸ್ ಆಗಿರ್ಬೋದು, ಮತ್ತೆ ಸೈಂಟಿಫಿಕ್ ಟೆಂಪರ್ಸ್, ಈ ಥರದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ನಾರ್ಮಲ್ ಜನಗಳಿಗೆ ಕಷ್ಟ ಆಗ್ತಾ ಇರುತ್ತೆ. ಮತ್ತೆ ಕೆಲವ್ರು ಕ್ರಿಟಿಕ್ಸ್ ಪ್ರಕಾರ ಪಾರ್ಟ್ 4A ಅಲ್ಲಿ ಸಬ್ ಡಿವಿಷನ್ ಮಾಡಿಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್ನ ಕೊಟ್ಟಿರೋದ್ರಿಂದ ಇದಕ್ಕೆ ವ್ಯಾಲ್ಯೂ ಕಡಿಮೆ ಆಗಿದೆ ಅನ್ನೋ ಕ್ರಿಟಿಕ್ಸ್ ಕೂಡ ಇದೆ. ಅದ್ರ ಜೊತೆಗೆ ಓವರ್ಲ್ಯಾಪ್, ಮಾರಲ್ ಮತ್ತೆ ಎಥಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ಸಿವಿಕ್ ಡ್ಯೂಟೀಸು, ಇದೆಲ್ಲದು ಕೂಡ ಓವರ್ಲ್ಯಾಪ್ ಆಗ್ತಾ ಇದೆ ಅನ್ನೋದು ಕೂಡ ಇದರಲ್ಲಿ ಕ್ರಿಟಿಸಿಸಮ್ನ ನೋಡ್ಬೋದಾಗುತ್ತೆ. ಇದಿಷ್ಟು ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ರಿಲೇಟೆಡ್ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಎಕಾನಮಿ ಸೀರೀಸ್ ಕೂಡ ಸ್ಟಾರ್ಟ್ ಆಗಿದೆ, ಅದನ್ನು ಕೂಡ ವಾಚ್ ಮಾಡಿ. ಆ್ಯಂಡ್ CSAT ಅಥವಾ ಮೆಂಟಲ್ ಎಬಿಲಿಟಿ ನಿಮಗೆ PDO ಮತ್ತು KAS ಎಕ್ಸಾಮ್ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ ವಿಡಿಯೋಸ್ನ ಕೂಡ ರೆಫರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.